ಇವತ್ತೊಂದು ದಿವಸ ನಾವು ನಮ್ಮ ವಾರ್ಡಲ್ಲಿ ಒಂದು ಕೇಸಸ್ ಆಗಿತ್ತು. ಒಂದು ರಾತ್ರಿ ನಿನ್ನೆ ಏನೋ ಸ್ನಾನ ಮಾಡೋಕ್ಕೆ ಹೋಗಿ ನಮ್ಮ ಫ್ರೆಂಡ್ ಅವರು ಅಣ್ಣ, ಅವರು ಫ್ರೆಂಡ್ಗೆ ಅಣ್ಣ ಇಲ್ಲ, ನಮಗೂ ಒಂದು ಅಣ್ಣ ಥರ ಆಗಬೇಕು. ಅವರು ಏನೋ ಪಾಪ ಕಾಲು ಜಾರಿ ಬಿದ್ದೋಗ್ಬಿಟ್ಟು ತಲೆಗೆ ಬಿತ್ತು. ಅವ್ರು ಕೋಮಾದಲ್ಲಿ ಇದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸೋಕ್ಕೆ ಬೆಂಗಳೂರು ಹಾಸ್ಪಿಟಲ್ನಲ್ಲಿ, JK ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಆಪ್ರೇಷನ್ ಮಾಡೋಕ್ಕೆ 2.5 3 ಲಕ್ಷ ದುಡ್ಡು ಬೇಕಾಗಿದೆ. ನಾವು ಫ್ರೆಂಡ್ಗಳಿಗೆಲ್ಲ ಸೇರಿ ಎಷ್ಟಾಗ್ತದೆ ನಮ್ಮ ಕೈನಲ್ಲಿ ನಾವು ಏನೋ ಸಹಾಯ ಮಾಡಿದ್ರು, ಬಟ್ ಅದು ದುಡ್ಡು ಸಾಕಾಗ್ತಾ ಇಲ್ಲ. ನಾನು ನನ್ನ ವಾರ್ಡ್ ಜವಾಬ್ದಾರಿ, ಹಣ ನಮ್ಮ ಏರಿಯಾದಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ, ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಹಾಯ ಮಾಡಿ ಅಂತ ಹೇಳಿದ್ಗೆ ನಮ್ಮ MLA ಸಾಹೇಬರು, ಪುತ್ತೂರು ಮಂಜು MLA ಸಾಹೇಬರು ನಮಗೆ 50,000 ರೂಪಾಯಿ ನಮ್ಮ ಕೌನ್ಸಿಲರ್ ಮುಖಾಂತರ ಕಾಸು ಕೊಟ್ಟಿದ್ದಾರೆ. ಈ ಒಡವೆ ತೊಗೊಂಡು ಬಂದು ನಾವು ಈ ದುಡ್ಡು ಅವರು ರಿಲೇಷನ್ ಅವ್ರಿಗೆ ನಾವು ತೊಗೊಂಡು ಕೊಡ್ತಾ ಇದ್ದೀವಿ. ಈ ಜವಾಬ್ದಾರಿ ಹಾಸ್ಪಿಟಲ್ಗೆ ತೊಗೊಂಡೋಗಿ ಕೊಡೋಕ್ಕೆ ನಾವು ನಮ್ಮ MLA ಸಾಹೇಬರಿಗೆ ನಾವು ಧನ್ಯವಾದ ಇದ್ದೀನಿ. एक मिनट ಮೊದಲನಾಗೆ ವಾರ್ಡ್ ನಂಬರ್ 22 ರಫಿ ಅಂತ ಹೇಳ್ಬಿಟ್ಟು ಅವ್ರ ವಾರ್ಡಲ್ಲಿ ಒಬ್ಬರು ಸ್ನಾನ ಮಾಡೋಕ್ಕೆ ಹೋಗಿ ಬಿದ್ದೋಗಿ ಅವ್ನಿಗೆ ತಲೆಗೆ ಬಿದ್ದು ಅವ್ರಿಗೆ ಜ್ಞಾನ ಇಲ್ಲ. ಅದರಿಂದ ತೊಗೊಂಡೋಗಿ ಬೆಂಗಳೂರು ಅಡ್ಮಿಟ್ ಮಾಡಿದ್ದಾರೆ. ಆ ಬೆಂಗಳೂರು ಅಡ್ಮಿಟ್ ಮಾಡೋಕ್ಕೆ 2.5 ಲಕ್ಷದಿಂದ 3 ಲಕ್ಷವರೆಗೂ ಟ್ರೀಟ್ಮೆಂಟ್ ಮಾಡಿ ದುಡ್ಡು ಬೇಕಂತ ಅವರು ಡಾಕ್ಟ್ರು ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ಏರಿಯಾದಲ್ಲಿ ರಫಿ ಅವರು ಎಲ್ಲ ಸೇರಿಕೊಂಡು ಏನೋ ಅವರವರ ಫ್ರೆಂಡ್ಸ್ ಸರ್ಕಲ್ ಡೊನೇಷನ್ ಮಾಡಿಕೊಂಡು ಕೆಲವು ದುಡ್ಡು ಸಪ್ಲೈ ಮಾಡಿದ್ದಾರೆ. ಮಿಕ್ಕಿದ ದುಡ್ಡು ಇನ್ನೂ ಸಾಕಾಗಿಲ್ಲ ಅಂದ್ಬಿಟ್ಟು ಇವರು ಬಂದು ರಫಿ ವಾರ್ಡಲ್ಲಿ ಇವ್ರು ಬಂದು ರಫಿಗೆ ಹೇಳಿದ್ದಾರೆ, ಈ ಥರ ದುಡ್ಡು ಕಮ್ಮಿ ಬಿದ್ದೈತೆ, ಹಾಸ್ಪಿಟಲ್ ತೋರಿಸ್ಬೇಕಂತ. ಕೂಡಲೇ ಅವರು MLA ಆಗಿ ಪುತ್ತೂರು ಮಂಜಣ್ಣ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಅಣ್ಣ ಈ ಥರ ವಾರ್ಡಲ್ಲಿ ಹೆಚ್ಚು ಕಡಿಮೆ ಆಗಿ ತಲೆಗೆ ಬಿದ್ದೈತೆ, ಅವ್ರಿಗೆ ಹಾಸ್ಪಿಟಲ್ ತೋರಿಸ್ಬೇಕು, ದುಡ್ಡು ಬೇಕಂತ ಹೇಳಿದರು. ಅದಕ್ಕೆ ಅವ್ರು ಕೂಡಲೇ ಫೋನ್ ಮಾಡಿದ ತಕ್ಷಣ MLA ಅವರು ಏನು ಸಹಾಯ ಮಾಡೋಣ ಅಂತಿಬಿಟ್ಟು ಇವತ್ತು ರಾತ್ರಿ ಹೇಳಿರೋದು, ಇವತ್ತು ಬಂದು 17ನೇ ತಾರೀಕು, 16ನೇ ತಾರೀಕು ನೈಟ್ ಹೇಳಿರೋದು, 17ನೇ ತಾರೀಕು ಹಗಲಲ್ಲಿ 3 ಗಂಟೆಗೆ ದುಡ್ಡು ಅವರು ಹಾಸ್ಪಿಟ್ಲಿಗೆ ಏನು ಕಲಿಸ್ಬೇಕು 50,000 ದುಡ್ಡು ಕೊಟ್ಟು ರಫಿಯಲ್ಲಿ ಕೈಯಲ್ಲಿ ಕೊಟ್ಟು ಅವ್ರ ಮನೆಯವರು ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ನಾವು ಅಪ್ಸರಣ್ಣ ಅವರು, ಏಜಾಜ್ ಅವರು ಸೇರಿ ಸುಮಾರು 7-8 ವಾರ್ಡಿಂದ ಗೋಸ್ಲರ್ಸ್ ಎಲ್ಲ ನಾವು ಸೇರಿ ರಫಿ ಅವರೆಲ್ಲ ಸೇರಿಕೊಂಡು ಇವತ್ತು ಒಂದು ಜಾಗದಲ್ಲಿ ಕರ್ಕೊಂಡ್ಬಿಟ್ಟು ಇವ್ರನ್ನ ನಾವು ದುಡ್ಡು ಅವ್ರಿಗೆ ಕೈ ತಲುಪಿಸಿದ್ದೀವಿ. ಇವತ್ತು ಎಷ್ಟೊಂದು ನಾವು ಧನ್ಯವಾಗ್ಲಿ ಅಂತ ಮಂಜಣ್ಣಗೆ ಹೇಳಿದಿರೋದನ್ನು ನಾವು ಕಮ್ಮಿನೇ, ಅಷ್ಟೊಂದು ಸಹಾಯ ಮಾಡ್ತಾರೆ, ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ಯಾವ ಬರಲಿ ಕೇಸಸ್ಗೆ ಅವ್ರಿಗೆ ಯಾರಿಗೂ ಇಲ್ಲ ಅಂತ ಹೇಳ್ತಾರ. ಇಂಥ ಬಂದಿರೋದು ಕೋಲಾರ್ಗೆ ನಾವು ಪುಣ್ಯ ಮಾಡಿರ್ಬೇಕಂತ ನಮ್ಮ ಮನಸ್ಸಲ್ಲಿ ನಾವು ಮನಸ್ಸಲ್ಲಿ ಆಲೋಚನೆ ಮಾಡ್ಕೋಬೇಕು. ಇನ್ನೂ ಅವ್ರಿಗೆ ಇಂಥ MLA ಬಂದಿಲ್ಲ, ಬರೋದಿಲ್ಲ, ಇಂಥ MLA ನಮ್ಮ ಜೊತೆಯಲ್ಲಿ ಇರಬೇಕಂತ ಯಾವಾಗಲೂ ನಾವು ಕೊಡ್ಕೊಂಡು ದೇವರ ಹತ್ರ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀವಿ. आज का दिन जो है मेरी वार्ड में और हमारे मोहल्ले के अंदर एक हमारा दोस्त का एक बड़ा भाई, तो दोस्त का भाई नहीं, मेरा भी एक भाई है, वो अचानक एक हादसे का शिकार हो गए। हमाम में जाको पानी नहाने के वास्ते गए थे, तो फिसल को सिर को मार पड़ को कोमा में ही पंपुना, और उनके फैमिली में बच्चे छोटे 3 बच्चे ही, और हमारे जितना हो सकता है फ्रेंड सर्कल में हमें जितना हो सकता है उतना कलेक्शन करके दिए, मगर इलाज के वास्ते पैसे वो बसारी नहीं, ज़्यादा से ज़्यादा 2.5 से 3 लाख की ज़रूरत है इलाज को। इसके वास्ते बेंगलोर के अंदर जो है JK हॉस्पिटल में इलाज चल रहा है। हाँ, मैं एक वार्ड का काउंसलर होने के नाते मैं हमारे MLA साहब जो पुत्तूर जी मंजुनाथ साहब को जो है मैं रात को फ़ोन में बोलिया, ಅಣ್ಣ ಈ ಥರ ಪ್ರಾಬ್ಲಮ್ ಆಗಿದೆ, ನಮ್ಮ ಫ್ರೆಂಡ್ ಅವರ ಅಣ್ಣ ಈ ಥರ ಆಗಿದೆ, ನಮಗೆ ಭಾಳ ಬೇಕಾಗಿರೋರು, ಸ್ವಲ್ಪ ಏನಾದರೂ ನಿಮ್ಮ ಕಡೆಯಿಂದ ಸಹಾಯ ಮಾಡಬೇಕು ಅಂತ मैं रात को बोलिया 2.5 रुपये माराना अगर को मंजुआना भी बोल को। आज मंजुआना की तरफ से हमने 50,000 रुपये वो अमानत पेशेंट को ले लिया पहुँचाने के वास्ते हमारे सब काउंसलर हजरात की जिम्मेदारी की
जिम्मेदारी देखो, तो वो अमानत हमें उनके रिश्तेदार को बुला कर उनकी अमानत उनको पहुंचा रही है। और इसके साथ साथ जो है हमारा एमएलए साहब का हम दिल की गहराई से शुक्रिया अदा करते हैं कि ऐसे बहुत सारे केसेस जो हमारे एमएलए साहब के पास जाते हैं तो वो कभी भी नहीं करको बोलते नहीं, ऑन द स्पॉट भांज खड़को होना उनकी तरफ से बहुत से मदद कर लग आ रही है। और ऐसे एमएलए हमने मिली से हमें खुशनसीबा हमारे कोलार के अंदर है। ऐसा जो भी मसला आंदा है हमें जो जितने भी हम जिम्मेदार हैं जहाँ को बोला तो नहीं करको उन्होंने बोले नहीं, अल्लाह के बल से हमने करला को चाहिए और हमने उम्मीद पे है उन्होंने करती कर को। इसके वास्ते जो है जो अमानत हमने उन्होंने दिए थे हमें उनके एक भाई को ले लगा को हमें अमानत पूरे जिम्मेदार हमारा अफसर भैया, शफी भैया, एजाज, हमारा और एक एजाज, शामिर भैया, हमारे मुद्देशिर भैया और फारूक भैया, मैं सब हमारी जिम्मेदारी में हमारी सबकी मौजूदगी में अमानत हमें पहुँचा। मैं हमारे एमएलए साहब का, हमारे कौंसलर भैया का सब तहे दिल से शुक्रिया अदा करता हूँ। उन्होंने हमारी भाई की मदद के लिए कुछ रकम ये करी, कुछ मदद किया। वो हमारे भाई का, हमारे तमाम कौंसलर भैया का, एमएलए साहब का सबका शुक्रिया अदा करता हूँ। कतर मंजूड़ा का शुक्रिया अदा करता हूँ।